ಬನ್ನಿ ವೀಕ್ಷಕರೇ, ಈಗ ಆಶ್ವಯುಜ ಏನು ಬಹುಳ ಮಾಸ ಪಕ್ಷದಲ್ಲಿ ಬರುವಂಥ ಅಮಾವಾಸ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಈ ದೀಪಾವಳಿ ಅಮಾವಾಸ್ಯೆ ಅಂತಲೂ ಇದು ಫೇಮಸ್ಸು, ಹಾಗೂ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ಇದು ನಾರ್ತ್ ಇಂಡಿಯಾದಲ್ಲಿ ತುಂಬ ಫೇಮಸ್ಸು. ಅದರಲ್ಲೂ ಎಸ್ಪೆಷಲಿ ಈ ವ್ಯಾಪಾರ ವ್ಯವಹಾರ ಅಂಗಡಿ ಮುಂಗಟ್ಟುಗಳವರು ಇದನ್ನು ಮಾಡ್ತಾರೆ. ಮಾರ್ವಾಡಿಗಳಿಗೆ ಇದು ಏನು ಅಂತಂದರೆ, ಅಥವಾ ಜೈನರಿಗೆ ನನಗೆ ತಿಳಿದ ಮಟ್ಟಿಗೆ ಇದು ಹೊಸ ವರ್ಷದ ಆರಂಭ. ಕಾರ್ತಿಕ ಪಾಡ್ಯದಿಂದ ಅವ್ರಿಗೇನಾಗುತ್ತೆ, ಹೊಸ ವರ್ಷ ಆರಂಭ ಆಗುತ್ತೆ. ಸೊ ಅವ್ರು ಹಿಂದಿನ ದಿನ ಏನು ಮಾಡ್ತಾರೆ, ಲಕ್ಷ್ಮೀ ಪೂಜೆ ಮಾಡಿ ಹೊಸ ವರ್ಷದ ಲೆಕ್ಕಪತ್ರಗಳನ್ನ ಆರಂಭ ಮಾಡ್ತಾರೆ. ಅದಕ್ಕೆ ಮುಂಚೆ ಹಿಂದಿನ ವರ್ಷದ ಏನಿರುತ್ತೆ ಲೆಕ್ಕಪತ್ರಗಳನ್ನೆಲ್ಲ ಒಂದು ಸಲ ನೋಡಿ ವೆರಿಫೈ ಮಾಡಿ, ಅವರು ತಮ್ಮ ಏನು ರೆಗ್ಯುಲರ್ ಕಸ್ಟಮರ್ಸ್ಗಿರ್ತಾರೆ ಅಥವಾ ಹೊಸದಾಗಿ ಯಾವುದಾದ್ರೂ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಅಲ್ಲಿ ಇನ್ವೈಟ್ ಮಾಡೋವಂಥವ್ರು ಇವರೆಲ್ಲರನ್ನೂ ಕರೆದ್ಬಿಟ್ಟು ತಮ್ಮ ಏನು ವ್ಯಾಪಾರ ವ್ಯವಹಾರ ಅಂಗಡಿ ಮುಂಗಟ್ಟು ಕಾರ್ಖಾನೆ ಇಂಥ ಕಡೆ ಲಕ್ಷ್ಮೀ ಪೂಜೆ ಮಾಡಿ ಎಲ್ಲರಿಗೂ ಸ್ವೀಟ್ ಡಬ್ಬಗಳನ್ನು ಕೊಡೋದು ಒಂದು ಪ್ರತೀತಿ ಇದೆ. ಈಗೀಗ ಅದು ಏನು ದಕ್ಷಿಣ ಭಾರತದಲ್ಲೂ ಕರ್ನಾಟಕದಲ್ಲೂ ಎಲ್ಲರೂ ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡುವಂತಹ ಒಂದು ಇದು ಏನು ಆಚರಣೆ ಬರ್ತಾ ಇದೆ. ನನಗೆ ಗೊತ್ತಿರೋ ಹಾಗೆ ಆ ದಿನ ಮಹಿಳೆಯರು ಸಹಿತ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಬೋದು. ಮಹಿಳೆಯರು ಮನೆಯಲ್ಲಿ ಲಕ್ಷ್ಮೀ ಪೂಜೆ ದೀಪಾವಳಿ ಅಮಾವಾಸ್ಯೆ ದಿನ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಸಾಮಾನ್ಯಕ್ಕೆ ಈ ಒಂದು ಪೂಜೆಗೆ, ಲಕ್ಷ್ಮೀ ಪೂಜೆಗೆ ಪುರೋಹಿತರಿಗೆ ಹೇಳಿರ್ತಾರೆ ಅಂಗಡಿಗಳಲ್ಲಿ. ಸಂಜೆ ಮೇಲೆ ಸಂಜೆ ಸೂರ್ಯಾಸ್ತದ ನಂತರ ಎಲ್ಲರೂ ಬರ್ತಾರೆ, ಕರೆದಿರ್ತಾರೆ. ಪುರೋಹಿತರು ಬಂದು ಕಳಶ ಸ್ಥಾಪನೆ ಮಾಡಿ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿ ಗಣಪತಿ ಪೂಜೆ ಮಾಡಿ ಲಕ್ಷ್ಮೀ ಪೂಜೆ ಮಾಡಿ ಆನಂತರ ಎಲ್ಲರಿಗೂ ಮಂಗಳಾರತಿ ಪ್ರಸಾದ ವಿನಿಯೋಗ ಆಗುತ್ತೆ. ಅದು ಸಂಕಲ್ಪ ಮಾಡುವಾಗ ಆ ಅಂಗಡಿ ಯಜಮಾನನ ಮುಂದಿನ ವರ್ಷದ ಏನು ಲಾಭಕ್ಕೋಸ್ಕರ ಅವರು ಸಂಕಲ್ಪ ಮಾಡ್ತಾರೆ. ಇದೇ ಮೇನ್ ಇಲ್ಲಿ. ಆಮೇಲೆ ಏನಾಗುತ್ತೆ, ಅಂಗಡಿಗೆ ಬಂದಿರುವಂತಹ ಏನು ಕಸ್ಟಮರ್ಸ್ ಇರ್ಬೋದು, ಇನ್ವೈಟೀಸ್ ಇರ್ಬೋದು, ಇವ್ರಿಗೆಲ್ಲ ತಾಂಬೂಲದ ಜೊತೆಗೆ ಏನು ಮಾಡ್ತಾರೆ, ಒಂದು ಸ್ವೀಟ್ ಬಾಕ್ಸನ್ನು ಕೊಡುವಂತಹ ಒಂದು ಆಚರಣೆ ಇದೆ. ವಿಶೇಷ ಏನು ಅಂದರೆ, ಸಾಮಾನ್ಯಕ್ಕೆ ಈ ದಿನ ಯಾರೂ ದುಡ್ಡಿಟ್ಟು ನಾವೇನೇ ತಾಂಬೂಲ ಇಟ್ಕೊಟ್ರು ದುಡ್ಡಿಟ್ಟು ಕೊಡ್ತೀವಿ ದಕ್ಷಿಣೆಯನ್ನು, ಆದರೆ ಯಾರು ಕೊಡಲ್ಲ. ಆದರೆ ಪುರೋಹಿತರಿಗೆ ಏನು ಸಂಭಾವನೆಯನ್ನು, ಉತ್ತಮವಾದ ಸಂಭಾವನೆಯನ್ನು ಕೊಡ್ತಾರೆ. ಇದು ಅಂಗಡಿಗಳಲ್ಲಿ ಮಾಡುವಂಥದ್ದಾದರೆ ಜೊತೆಗೆ ಒಂದು ಗಿಫ್ಟ್, ಸ್ವೀಟ್ ಬಾಕ್ಸ್ ಜೊತೆಗೆ ಗಿಫ್ಟ್ ಏನೋ ಒಂದು ಫ್ಲಾಸ್ಕೋ ಡಬ್ಬಿನೋ ಏನೋ ಒಂದು ಕೊಡ್ತಾರೆ. ಇವಾಗೆಲ್ಲ ಅದೇ ಒಂದು ಬಿಸ್ನೆಸ್ ಆಗಿದೆ. ಈ ಥರ ದೀಪಾವಳಿ ಪೂಜೆಗೆ, ದಸರಾ ಪೂಜೆಗೆ ಸ್ವೀಟ್ ಬಾಕ್ಸ್ ಕೊಡ್ತೀವಿ, ಗಿಫ್ಟ್ ಐಟಮ್ ರೆಡಿ ಮಾಡಿ ಪ್ಯಾಕ್ ಕೊಡ್ತೀವಿ ಅನ್ನೋದೇ ಈಗ ಒಂದು ಬಿಸ್ನೆಸ್, ಅವ್ರಿಗೆ ಒಂದು ಬಿಸ್ನೆಸ್ ವ್ಯವಹಾರ. ಇದು ಬಿಟ್ಟರೆ ಮನೆಯಲ್ಲಿ ಹೆಂಗಳೆಯರು ಲಕ್ಷ್ಮೀ ಪೂಜೆ ಮಾಡ್ಬೋದು. ಮಾಮೂಲಿ ಕಳಶ ಸ್ಥಾಪನೆ ಮಾಡಿ ಸಂಜೆ ನೆಲ ಗುಡಿಸಿ ಒರೆಸಿ ರಂಗೋಲಿ ಇಟ್ಟು ಮಣೆ ಇಟ್ಟು ಕಲಶ ಚೊಂಬಿಟ್ಟು ಕಳಶ ಸ್ಥಾಪನೆ ಮಾಡಿ ಮಾಮೂಲಿ ಲಕ್ಷ್ಮೀ ಪೂಜೆ ಹೇಗೆ ಮಾಡ್ತಾರೆ ಹಾಗೆ ಮಾಡ್ಬೋದು. ಮತ್ತು ಈ ದಿನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಟ್ಟಾಗೆ ನಾಣ್ಯಗಳಿಂದ ಪೂಜೆ ಮಾಡೋದು, ಅಷ್ಟೋತ್ತರ ಮಾಡೋದು, ಆಮೇಲೆ ನೋಟುಗಳನ್ನು ಇಡೋದು ಅಲಂಕಾರಕ್ಕೆ, ಈ ಥರ ಮನೆಯಲ್ಲಿ ಮಾಡ್ತಾರೆ. ಅಂಗಡಿಯಲ್ಲಿ ಯಾರೂ ನೋಟೆಲ್ಲ ಇಡೋಕ್ಕೆ ಹೋಗೋಲ್ಲ. ಮನೆಯಲ್ಲಿ ಈ ಥರ ಲಕ್ಷ್ಮಿ ಅಷ್ಟೋತ್ತರನೋ ಶ್ರೀ ಸೂಕ್ತನೋ ಹೇಳ್ಕೊಂಡು ಪೂಜೆ ಮಾಡೋವಂಥವ್ರು ಮಾಡ್ತಾರೆ. ಆಮೇಲೆ ಅಕ್ಕಪಕ್ಕದ ಹೆಣ್ಣು ಮಕ್ಕಳನ್ನ ಕರೆದು ಕುಂಕುಮ ಕೊಡ್ತಾರೆ. ಹೆಂಗಸರು ಮುತ್ತೈದೆಯರಿಗೆ ಎಲ್ಲರಿಗೂ ಕುಂಕುಮ ಕೊಡ್ತಾರೆ, ತಾಂಬೂಲ ಕೊಡ್ತಾರೆ. ಕುಂಕುಮ ಅಂದರೆ ಅರಿಶಿಣ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಕೊಡೋದು. ಫಲ ಅಂದರೆ ತೆಂಗಿನಕಾಯಿ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ್ದಾದ್ರಿಂದ, ನಾನು ಈಗಲೇ ಮೊದಲೇ ಹೇಳಿದಾಗೆ ಕ್ಷೀರಸಾಗರದಿಂದ ಹುಟ್ಟಿರೋ ಕಲ್ಪವೃಕ್ಷದ್ದಾದ್ರಿಂದ ತೆಂಗಿನಕಾಯನ್ನು ಕೊಡೋದು ಒಂದು ಶುಭ ಒಂದು ಆಚರಣೆ ಅಂತ ಹೇಳ್ಬೋದು. ಸ್ವೀಟ್ ಮಾಡಿ ಕೊಡೋ, ಸ್ವೀಟ್ ಬಾಕ್ಸ್ ಮನೇಲಿ ಕೊಡೋರು ಕೊಡ್ತಾರೆ, ಈ ಥರ ಮಾಡ್ತಾರೆ. ಆದರೆ ಮನೆಯಲ್ಲೂ ಸಹಿತ ಹೆಂಗಳರು ಯಾರು ಮುತ್ತೈದರಿಗೆ ಕೊಟ್ಟರು ತಾಂಬೂಲವನ್ನು ದುಡ್ಡಿಟ್ಟು ಕೊಡೋಲ್ಲ. ದಕ್ಷಿಣ ಇವತ್ತೊಂದಿನ ಮಾತ್ರ ಯಾರು ಕೊಡೋಲ್ಲ. ಈ ರೀತಿಯಾಗಿ ಲಕ್ಷ್ಮೀ ಪೂಜೆ ನಡೆಯುತ್ತೆ. ಹಾಗೂ ಇನ್ನೊಂದು ಹೇಳಬೇಕು ಅಂತಂದರೆ, ಈ ಲಕ್ಷ್ಮೀ ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು. ಮಾರ್ವಾಡಿಗಳೇ ಅಂತಲ್ಲ, ಈಗ ಹಿಂದೂಗಳು ವ್ಯಾಪಾರ ವ್ಯವಹಾರಸ್ಥರೆಲ್ಲ ದಸರಾದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಇವಾಗ ಮಾಡೋವಂಥವ್ರು ಇದ್ದಾರೆ. ಲಕ್ಷ್ಮೀ ಪೂಜೆ ಇಟ್ಕೊಂಡು ಅಂಗಡಿ ಪೂಜೆ ಮಾಡೋವಂಥವ್ರು ಇದ್ದಾರೆ. ಇದು ಅವರವರ ಸಂಪ್ರದಾಯಕ್ಕೆ, ಅವರವರ ಅನುಕೂಲಕ್ಕೆ ತಕ್ಕಂಥದ್ದು. ಅದನ್ನು ನಾವು ಹೇಳ್ತೇವೆ. ಆವತ್ತಿನ ದಿನ ಲಕ್ಷ್ಮೀ ಪೂಜೆ ಮಾಡ್ತೀರ ಅಂದರೆ ಸ್ವೀಟ್ ಮಾಡಬಹುದು. ಹಬ್ಬದ ಅಡುಗೆ ಮಾಡಿದ್ರೂ ಮಾಡ್ಬೋದು. ಮನೆಯಲ್ಲಿ ಸ್ವೀಟ್ ಇದ್ದೇ ಇರುತ್ತೆ. ಇದು ಅವತ್ತಿನ ಒಂದು ಆಚರಣೆ. ಹಿಂದಿನ ದಿನ ಅಭ್ಯಂಗ ಸ್ನಾನ ಆಗಿರೋದ್ರಿಂದ ಯಾರೂ ಅವತ್ತೇನು ಮಾಮೂಲಿ ಸ್ನಾನ ಮಾಡಿಕೊಂಡು ಒಗೆದಿರೋ ವಸ್ತ್ರ, ಹೊಸ ಬಟ್ಟೆ ಅಂದರೆ ಹೊಸ ಬಟ್ಟೆ ಹಾಕ್ಕೊಂಡು ಆ ದಿನದ ಆಚರಣೆಗಳನ್ನು ನಡೆಸ್ಕೋಬೋದು ಅಂತ ಹೇಳ್ಬೋದು. ಕೇಳಿದ್ರಲ್ಲ ವೀಕ್ಷಕರೇ, ಲಕ್ಷ್ಮೀ ಪೂಜೆ ದೀಪಾವಳಿ ಹಬ್ಬದಲ್ಲಿ ಹೇಗೆ ನಡೆಯುತ್ತೆ ಅಂತ. ಈ ಒಂದು ಲಕ್ಷ್ಮೀ ಪೂಜೆ ದಿನ ದೀಪಗಳನ್ನು ಬೆಳಗಿಸೋದು ಇದ್ದೇ ಇರುತ್ತೆ. ನರಕ ಚತುರ್ದಶಿಯಿಂದನೇ ದೀಪಗಳನ್ನು ಬೆಳಗಿಸೋದು ಶುರುವಾಗಿರುತ್ತೆ. ಈ ಲಕ್ಷ್ಮೀ ಪೂಜೆ ದಿನವೂ ದೀಪಗಳನ್ನು ಬೆಳಗಿಸ್ತಾರೆ. ತುಳಸಿ ಹತ್ರ, ದೇವರ ಹತ್ರ, ಹಾಗೂ ಎಲ್ಲೆಲ್ಲಿ ಸುತ್ತಮುತ್ತ ಅಂಗಡಿಗೆ ಡೆಕೋರೇಷನ್ನು, ಮನೆಗೆ ಡೆಕೋರೇಷನ್, ಎಲ್ಲೆಲ್ಲಿ ದೀಪವನ್ನು ಬೆಳಗಿಸ್ಬೋದು ದೀಪಗಳನ್ನು ಬೆಳಗಿಸ್ತಾರೆ.